ನಮಸ್ತೆ, ಎಲ್ಲ ಚೆನ್ನಾಗಿದ್ದೀರಾ? ಧನುಷ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀವಿ. ಅದಕ್ಕೆ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ. ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ. ಇವಾಗ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ಪನ್ನೀರನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸಂಜೆ ಸ್ನ್ಯಾಕ್ ಆಗಿ ಕೊಡ್ಬೋದು ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಟ್ ಮಾಡ್ಕೊಂಡಿರೋದಾಗಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಇವಾಗ ಒಂದೊಂದೇ ಮಸಾಲೆ ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಳ್ಳಿ. ನೆಕ್ಸ್ಟು ಅರಿಶಿನ ಹಾಕ್ಕೊಳ್ಳಿ, ಒಂದು 1/4 ಸ್ಪೂನು. ಖಾರದ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಕಲಿಸ್ಕೊಳ್ಳೋಣ ನೀಟಾಗಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರೆಲ್ಲ ನೀಟಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ಬೇಕಷ್ಟು, ಎಷ್ಟು ಬೇಕೋ ಅಷ್ಟು. ಮಿಕ್ಸ್ ಮಾಡಿದಾಗಿದೆ. ಇದಕ್ಕೆ ಇವಾಗ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳೀಲಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. 10 ನಿಮಿಷ ಬಿಟ್ಟಿದ್ದೀವಿ, ಮ್ಯಾರಿನೇಟ್ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಟೂತ್ ಪಿಕ್ಗೆ ಚುಚ್ಕೊಳ್ಳೋಣ. ಫಸ್ಟ್ ಕ್ಯಾಪ್ಸಿಕಮ್ ಚುಚ್ಕೊಳ್ಳಿ, ಪನ್ನೀರು, ಒಂದು ಈರುಳ್ಳಿ, ಎಲ್ಲ ಇದೇ ಥರನೇ ಚುಚ್ಕೊಳ್ಳಿ. ಎಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಒಂದು ತವ ಕಾಯಕ್ಕೆ ಇಟ್ಬಿಟ್ಟು ತವದ ಮೇಲೆಲ್ಲ ಸುಟ್ಕೊಳ್ಳೋಣ. ತವ ಬಿಸಿಗಿಟ್ಟಿದ್ದೀವಿ, ಬಿಸಿ ಆಗಲಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ತವಕ್ಕೆ. ಇವಾಗ ಪನ್ನೀರ್ ಒಂದೊಂದೇ ತವದ ಮೇಲೆ ಇಡಿ. ಇಟ್ಕೊಳ್ತಾ ಬನ್ನಿ. ಫ್ರೈ ಆಗಿದೆ. ಇವಾಗ ಇದನ್ನು ಪ್ಲೇಟ್ಗೆ ಎತ್ಕೊಂಡ್ಬಿಡೋಣ. ಟಿಕ್ಕಾ ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.